ಹುಲಿ ವಿರುದ್ಧ ಹರಿಹಾಯ್ದ ಹೊನ್ನಾಳಿ ಹೋರಿ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್, ಬಸನಗೌಡ ಯತ್ನಾಳ್ ವರ್ಸಸ್ ಎಂಪಿ ರೇಣುಕಾಚಾರ್ಯ. ಬಸನಗೌಡ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ಏಜೆಂಟ. ಯತ್ನಾಳ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ಸಾಲು ಸಾಲು ಆರೋಪ ಮಾಡಿರುವ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಏಜೆಂಟ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಂಪಿ ರೇಣುಕಾಚಾರ್ಯ. ಮಾಜಿ ಶಾಸಕ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ನಕಲಿ ಅಥವಾ ಏಜೆಂಟು ಅಂತ ಹೇಳಿ ಹಿಂದೂ ಹುಲಿ ವಿರುದ್ಧ ಹರಿಹಾಯ್ದ ಹೊನ್ನಾಳಿ ಹೋರಿ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಇತ್ತು, ಈಗ ಅದು ಬದಲಾಗಿದೆ. ಯತ್ನಾಳ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ. ಯತ್ನಾಳ್ ವಿರುದ್ಧ ಈಗ ಆರೋಪ ಮಾಡ್ತಾ ಇರತಕ್ಕಂತಹದ್ದು ವಿಜೇಂದ್ರ ಅಲ್ಲ, ಇದೇ ಎಂಪಿ ರೇಣುಕಾಚಾರ್ಯ ಒಂದು ಸಮುದಾಯದ ಸಮ್ಮೇಳನವನ್ನು ಮಾಡ್ತಾರೆ, ಪಂಚಮಸಾಲಿ ಸಮುದಾಯದ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಸಾಕಷ್ಟು ಸ್ವಾಮೀಜಿಗಳನ್ನ ಮಠಾಧಿಪತಿಗಳನ್ನ ಆಹ್ವಾನ ಮಾಡಿದ್ರು. ಆ ಸಂದರ್ಭದಲ್ಲಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಮಾಡಿದಂತಹ ಆರೋಪಗಳು, ಯತ್ನಾಳ್ ಒಬ್ಬ ಸ್ವಘೋಷಿತ ಹಿಂದೂ ನಾಯಕ, ಯತ್ನಾಳ್ ಹಿಂದುತ್ವವಾದದ ಹೆಸರಿನಲ್ಲಿ ಕಾಸು ಮಾಡುವಂತಹ ಗಿರಾಕಿ, ಯತ್ನಾಳ್ ತನ್ನ ಸಮುದಾಯದ ದ್ರೋಹಿ, ಸಾಕಷ್ಟು ರೀತಿಯಲ್ಲಿ ಮಾತನಾಡಿದ್ರು. ಅದಾದ ನಂತರ ಇವರಿಬ್ಬರ ಸಮರ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿತ್ತು. ಈಗ ಮತ್ತೆ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಯತ್ನಾಳ್ ವಿರುದ್ಧ, ಕಾರಣ ಇಲ್ಲಿ ಚೀಟಿ ವ್ಯವಹಾರ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಸದನದಲ್ಲಿ ಮೊನ್ನೆ ರಾಜಣ್ಣನ ಆರೋಪವನ್ನು, ಹನಿ ಟ್ರ್ಯಾಪ್ ವಿಚಾರಕ್ಕೆ ಎಂಪಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ಸಚಿವರೊಬ್ಬರು ಯತ್ನಾಳ್ಗೆ ಚೀಟಿ ಕಳುಹಿಸಿದ್ರು ಎಂದು ಹೇಳಲಾಗ್ತಾ ಇದೆ. ಯತ್ನಾಳ್ ಅವರೇ ಆ ಚೀಟಿಯನ್ನ ಯಾಕೆ ತಗೊಂಡ್ರಿ, ನೀವೇನು ಏಜೆಂಟಾ, ಸದನದಲ್ಲಿ ಏನು ಪ್ರಸ್ತಾಪ ಮಾಡಿದ್ರಿ, ರಾಜಣ್ಣ ಏನಾದ್ರೂ ಹೇಳ್ಕೊಟ್ರ ನಿಮಗೆ, ನೀವು ಆಡಳಿತ ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ, ಪಕ್ಷದ್ರೋಹಿ ನೀವು, ಮುಖ್ಯಮಂತ್ರಿಗಳ ಆಮಿಷಕ್ಕೆ ಒಳಗಾಗಿದ್ದೀರಿ ನೀವು. ಆ ಮನುಷ್ಯ ಆಡಳಿತ ಪಕ್ಷದ ಭ್ರಷ್ಟಾಚಾರ ಕುರಿತು ಮಾತಾಡಿಲ್ಲ. ನೀವು ಆಡಳಿತ ಪಕ್ಷದ ಶಾಸಕರ, ಬಿಜೆಪಿಯ ಶಾಸಕರ? ಸ್ವಾಭಾವಿಕ ಪ್ರಶ್ನೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಎಂಪಿ ರೇಣುಕಾಚಾರ್ಯ ಸದನದಲ್ಲಿ ಸಚಿವ ರಾಜಣ್ಣನ ಹನಿ ಟ್ರ್ಯಾಪ್ ಪ್ರಕರಣ ಮುನ್ನೆಲೆಗೆ ಬಂತಲ್ಲ, ಮೊದಲು ಪ್ರಸ್ತಾಪ ಮಾಡಿದ್ದು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ರೇಣುಕಾಚಾರ್ಯ ಈಗ ಆರೋಪ ಮಾಡ್ತಾ ಇರತಕ್ಕಂತಹದ್ದು ಅದೇ ಚೀಟಿ ವ್ಯವಹಾರದ ಬಗ್ಗೆ. ಅಂದ್ರೆ ಚೀಟಿ ವ್ಯವಹಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರು ಚೀಟಿ ಕೊಟ್ಟು ಸದನದಲ್ಲಿ ಯತ್ನಾಳ್ ಬಾಯಿಂದ ರಾಜಣ್ಣನ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡೋ ತರಹ ಒಂದು ನಾಟಕೀಯ ಪ್ರಸಂಗ ನಡೆದಿದೆ ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ವಾದ ಮಾಡ್ತಿರುವಂತಹದ್ದು. ನೀವು ಬಿಜೆಪಿಯ ಸಕ್ರಿಯ ಶಾಸಕ, ಆಡಳಿತಾರೂಢ ಪಕ್ಷದ ದುರಾಡಳಿತದ ಬಗ್ಗೆ ಸದನದಲ್ಲಿ ಮಾತನಾಡಬೇಕೇ ಹೊರತು ನೀವು ರಾಜಣ್ಣನ ಪರವಾಗಿ ಮಾತನಾಡೋ ಹಾಗಿಲ್ಲ. ನೀವೇನು ಕಾಂಗ್ರೆಸ್ನ ಏಜೆಂಟ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಬಿಜೆಪಿ ಶಾಸಕರ ಅಥವಾ ಕಾಂಗ್ರೆಸ್ ಶಾಸಕರ? ಎಸ್, ಇದು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ವರ್ಸಸ್ ಯತ್ನಾಳ್. ಇವರಿಬ್ಬರ ಸಮರದ ಭಾಗವಾಗಿ ವಾಕ್ ಸಮರ, ವಾಕ್ ಪ್ರಹಾರಗಳು ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ದು ನಕಲಿ ಹಿಂದುತ್ವ ನಿಗಿ ಕೆಂಡ ಕಾರಿದ್ದಾರೆ. ಆ ಮನುಷ್ಯನಲ್ಲಿ ಯಾವ ಹಿಂದುತ್ವನೂ ಇಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಕಿಡಿಕಾರಿರುವಂತಹದ್ದು. ಅವರಿಗೆ ಗೊತ್ತಿರೋದು BSY ವಿರುದ್ಧ ಮಾತಾಡೋದು ಹೊರತುಪಡಿಸಿ ಇನ್ಯಾವುದೇ ಇಲ್ಲ. ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡೋದು ಬಿಡಿ ಅಂತ ಹೇಳಿ ಕಿವಿ ಮಾತು ಹೇಳಿದ್ದಾರೆ. ಬಿಜೆಪಿ ಪಕ್ಷದ ಪರವಾಗಿ ಕೆಲಸ ಮಾಡಿ. ಇನ್ನು ಎಂಪಿ ರೇಣುಕಾಚಾರ್ಯ ಈ ತರದ ರಿಯಾಕ್ಟ್ ಮಾಡೋರೆ ಯತ್ನಾಳ್ ಅಂತ ಹೇಳಿದ್ರೆ ಅವರು ಬೇರೆ ತರದಲ್ಲೇ ಮಾತನಾಡ್ತಾರೆ. ಯತ್ನಾಳ್ ಆಡಳಿತ ಪಕ್ಷದ ವೈಫಲ್ಯದ ಬಗ್ಗೆ ಮಾತನಾಡೋದು ಬಿಟ್ಟು ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾರೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ನಿಗಿ ಕೆಂಡ ಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ದು ಈ ನಕಲಿ ಹಿಂದುತ್ವ ನೋಡಿ. ಈ ರೇಣುಕಾಚಾರ್ಯರ ಈ ಪ್ರತಿಕ್ರಿಯೆಗಿಂತಲೂ ಕೂಡ ಮುಂದೊಮ್ಮೆ ಬರಬಹುದಾದಂತಹ ಯತ್ನಾಳ್ ಅವರ ಪ್ರತಿಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕಿವಿಗಳಿಗೆ ಇಂಪು ತರುತ್ತೋ ಅಥವಾ ಬೇರೆ ತರಹದ ಅನುಭವ ಕೊಡುತ್ತೋ ಗೊತ್ತಿಲ್ಲ. ಅತ್ಯಂತ ಖಾರವಾಗಿರುತ್ತೆ. ಸೊ ಎಂಪಿ ರೇಣುಕಾಚಾರ್ಯಗೂ ಕೂಡ ಅದು ಗೊತ್ತಿದೆ.
ಸೊ ಆ ನಿರೀಕ್ಷೆಯಲ್ಲಿ ಎಂ ಪಿ ರೇಣುಕಾಚಾರ್ಯ ಇದ್ದಾರೇನೋ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಎಂ ಪಿ ರೇಣುಕಾಚಾರ್ಯ ಇಬ್ಬರ ನಡುವೆ ರಣಕಾಳಗ ನಡೀತಾ ಇದೆ.